ಜೈಲು ಬೇಲು ಅಂತ ಓಡಾಡ್ತಿದ್ದಂತಹ HD ರೇವಣ್ಣ ಈಗ ಮೌನ ಮುರಿದಿದ್ದಾರೆ ಅಂತ ಮುಗಮ್ಮಾಗಿದ್ರು. ಅರೆ ರೇವಣ್ಣ ಹಿಂಗ್ ಸುಮ್ಮನಿರಕ್ಕೆ ಸಾಧ್ಯನಾ ಅಂತ ಈಗ ಮಾತಾಡಿದ್ದಾರೆ. ನಾನು HD ದೇವೇಗೌಡರ ಮಗನೇ ಅಲ್ಲ, ಇದಕ್ಕೆ ಸೇಡ್ ತೀರಿಸ್ಕೊಳ್ದಿದ್ರೆ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ HD ರೇವಣ್ಣ ನೋಡಿ. ನಾನು ಬಡ್ಡಿ ಸಹಿತ ನನ್ನ ಮಗ ಅಮಾಯಕ, ನಾನು ಯಾರನ್ನು ಬಿಡಲ್ಲ. ಜೆಡಿಎಸ್ ಸಭೆಯಲ್ಲಿ ರೇವಣ್ಣನ ರಣಭೀಕರ ಪ್ರತಿಜ್ಞೆ. ಬಡ್ಡಿ ಸಹಿತ ರೇವಣ್ಣ ಕಿಡ್ನಾಪ್ ಆರೋಪ ಹೊತ್ತ ವೀರ ರೇವಣ್ಣ ಮೊದಲ ಬಾರಿಗೆ ಮೌನ ಮುರಿದಿದ್ದಾರೆ. ಜೈಲಿಗೆ ಹೋಗಿ ಬಂದಾಗಿಂದ ಮಂಕಾಗಿದ್ದ ಹೊಳೆನರಸೀಪುರದ ಶಾಸಕ ಇದೀಗ ಕಾರ್ಯಕರ್ತರ ಸಭೆಯಲ್ಲಿ ಶಪಥ ಮಾಡಿದ್ದಾರೆ. ಅಪಮಾನದ ಬಡ್ಡಿ ಸಮೇತ ತೀರಿಸುತ್ತೇನೆ. ಮಾಜಿ ಪ್ರಧಾನಿ ದೇವೇಗೌಡರ ಮಗನೇ ಅಲ್ಲ. ಅದೇನೇನು ಯಾರ್ಯಾರು ಏನೇನು ಕರೀತಾರೆ, ನಾನು ಬಡ್ಡಿ ಸಹಿತ ನಮ್ಮ ಕಾರ್ಯಕರ್ತರು ದೇವೇಗೌಡರ ಮಗ. ಪ್ರಜ್ವಲ್ ಒಳ್ಳೆ ಹುಡುಗ, ಅವನಿಗೆ ಗೊತ್ತಾಗಿಲ್ಲ. ಏನು ಹೇಳ್ತೇನೆ, ಕೆಲವನ್ನ ಪ್ರಜ್ವಲ್ಗೂ ಗೊತ್ತಾಗಲ್ಲ. ಒಳ್ಳೆ ಹುಡುಗ ಅವನು ಅವರು 4-5 ಹಾಕಿರ್ತಾನೆ. ನಮ್ಮ ದುಡ್ಡು ಇಸ್ಕೊಂಡೋಗಿ ಎಲ್ಲ ನನ್ನ ಕೈ ಸಿಗ್ತಲ್ಲ, ಎಲ್ಲೂ ಹೋಯ್ತದೆ ಅವರು. ಸ್ವಲ್ಪ ಒಂದು 3 ವರ್ಷ ಸುಮ್ಮನೆ. HK ಕುಮಾರಸ್ವಾಮಿ ಯಾರಿಗೆ ತೊಂದರೆ ಮಾಡಿದ್ದಾರೆ? ಕುಮಾರಸ್ವಾಮಿ ಕೆಲಸ ಮಾಡಿಲ್ವೇನ್ರಿ ಮುಂಚೆ? ಯಾರಿಗೆ ತೊಂದರೆ ಕೊಟ್ಟವ್ರಿ ಅವರು? ಈಗ ಯಾರಾದ್ರು ಇನ್ಯಾರು ಬೇರೆ ಸಮಾಚಾರ ಇದ್ದಿದ್ರೆ ಅವು ಹೊರಗಡೆ ಚೇರ್ ಹಾಕಿ 10 ವರ್ಷ ನಿಮ್ಮ ಮನೆ ಬಾಗಿಲಿಗೆ ಬರಲ್ಲ. 10 ವರ್ಷ ಅಂದರೆ ನಾವಿನ್ನೂ ಮತ್ತೆ ಬರಲ್ಲ ನಿಮ್ಮ ಮನೆ ಬಾಗಿಲಿಗೆ. ನನಗೆ ಇಷ್ಟೇ ಆಗ್ಬೇಕಾದ್ರೆ ನನಗೇನು ಇರಬೇಡ. ನಮ್ಮ ಕಾರ್ಯಕರ್ತರಿಗೆ ಯಾರಿಗೆ ನೋವಾಗುತ್ತೆ. ಕಾರ್ಯಕರ್ತರ ಸಭೆಯಲ್ಲಿ ರೇವಣ್ಣ ಚಾಲೆಂಜ್ ಮಾಡಿರೋದು ರಾಜಕೀಯ ವಲಯದಲ್ಲಿ ಭಾರಿ ಸದ್ದು ಮಾಡುತ್ತಿದೆ. ಖುಷ್ವಂತ್ ರಿಪಬ್ಲಿಕ್ ಕನ್ನಡ, ಹಾಸನ. ಜೈಲು ಬೇಲು ಅಂತ ಓಡಾಡ್ತಿದ್ದಂತಹ HD ರೇವಣ್ಣ ಈಗ ಮೌನ ಮುರಿದಿದ್ದಾರೆ ಅಂತ ಮುಗಮ್ಮಾಗಿದ್ರು. ಅರೆ ರೇವಣ್ಣ ಹಿಂಗ್ ಸುಮ್ಮನಿರಕ್ಕೆ ಸಾಧ್ಯನಾ ಅಂತ ಈಗ ಮಾತಾಡಿದ್ದಾರೆ. ನಾನು HD ದೇವೇಗೌಡರ ಮಗನೇ ಅಲ್ಲ, ಇದಕ್ಕೆ ಸೇಡ್ ತೀರಿಸ್ಕೊಳ್ದಿದ್ರೆ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ HD ರೇವಣ್ಣ ನೋಡಿ. ಪ್ರಜ್ವಲ್ಗೂ ಗೊತ್ತಾಗಲ್ಲ. ಒಳ್ಳೆ ಹುಡುಗ ನನ್ನ ಕೈ ಸಿಗ್ತಲ್ಲ, ಎಲ್ಲೂ ಹೋಯ್ತದೆ ಅವರು. ನಾನು ಬಡ್ಡಿ ಸಹಿತ ನಮ್ಮ ಕಾರ್ಯಕರ್ತರು ದೇವೇಗೌಡರ ಮಗ. ನನ್ನ ಮಗ ಅಮಾಯಕ, ನಾನು ಯಾರನ್ನು ಬಿಡಲ್ಲ. ಜೆಡಿಎಸ್ ಸಭೆಯಲ್ಲಿ ರೇವಣ್ಣನ ರಣಭೀಕರ ಪ್ರತಿಜ್ಞೆ. ಬಡ್ಡಿ ಸಹಿತ ನಮ್ಮ ಕಾರ್ಯಕರ್ತರು ದೇವೇಗೌಡರ ಮಗ. ರೇವಣ್ಣ ಕಿಡ್ನಾಪ್ ಆರೋಪ ಹೊತ್ತ ವೀರ ರೇವಣ್ಣ ಮೊದಲ ಬಾರಿಗೆ ಮೌನ ಮುರಿದಿದ್ದಾರೆ. ಜೈಲಿಗೆ ಹೋಗಿ ಬಂದಾಗಿಂದ ಮಂಕಾಗಿದ್ದ ಹೊಳೆನರಸೀಪುರದ ಶಾಸಕ ಇದೀಗ ಕಾರ್ಯಕರ್ತರ ಸಭೆಯಲ್ಲಿ ಶಪಥ ಮಾಡಿದ್ದಾರೆ. ಅಪಮಾನದ ಬಡ್ಡಿ ಸಮೇತ ತೀರಿಸುತ್ತೇನೆ. ಮಾಜಿ ಪ್ರಧಾನಿ ದೇವೇಗೌಡರ ಮಗನೇ ಅಲ್ಲ. ಅದೇನೇನು ಯಾರ್ಯಾರು ಏನೇನು ಕರೀತಾರೆ, ನಾನು ಬಡ್ಡಿ ಸಹಿತ ನಮ್ಮ ಕಾರ್ಯಕರ್ತರು ದೇವೇಗೌಡರ ಮಗ. ಪ್ರಜ್ವಲ್ ಒಳ್ಳೆ ಹುಡುಗ, ಅವನಿಗೆ ಗೊತ್ತಾಗಿಲ್ಲ. ಏನು ಹೇಳ್ತೇನೆ, ಕೆಲವನ್ನ ಪ್ರಜ್ವಲ್ಗೂ ಗೊತ್ತಾಗಲ್ಲ. ಒಳ್ಳೆ ಹುಡುಗ ಅವನು ಅವರು 4-5 ಹಾಕಿರ್ತಾನೆ. ನಮ್ಮ ದುಡ್ಡು ಇಸ್ಕೊಂಡೋಗಿ ಎಲ್ಲ ನನ್ನ ಕೈ ಸಿಗ್ತಲ್ಲ, ಎಲ್ಲೂ ಹೋಯ್ತದೆ ಅವರು. ಸ್ವಲ್ಪ ಒಂದು 3 ವರ್ಷ ಸುಮ್ಮನೆ. HK ಕುಮಾರಸ್ವಾಮಿ ಯಾರಿಗೆ ತೊಂದರೆ ಮಾಡಿದ್ದಾರೆ? ಕುಮಾರಸ್ವಾಮಿ ಕೆಲಸ ಮಾಡಿಲ್ವೇನ್ರಿ ಮುಂಚೆ? ಯಾರಿಗೆ ತೊಂದರೆ ಕೊಟ್ಟವ್ರಿ ಅವರು? ಈಗ ಯಾರಾದ್ರು ಇನ್ಯಾರು ಬೇರೆ ಸಮಾಚಾರ ಇದ್ದಿದ್ರೆ ಅವು ಹೊರಗಡೆ ಚೇರ್ ಹಾಕಿ 10 ವರ್ಷ ನಿಮ್ಮ ಮನೆ ಬಾಗಿಲಿಗೆ ಬರಲ್ಲ. 10 ವರ್ಷ ಅಂದರೆ ನಾವಿನ್ನೂ ಮತ್ತೆ ಬರಲ್ಲ ನಿಮ್ಮ ಮನೆ ಬಾಗಿಲಿಗೆ. ನನಗೆ ಇಷ್ಟೇ ಆಗ್ಬೇಕಾದ್ರೆ ನನಗೇನು ಇರಬೇಡ. ನಮ್ಮ ಕಾರ್ಯಕರ್ತರಿಗೆ ಯಾರಿಗೆ ನೋವಾಗುತ್ತೆ. ಕಾರ್ಯಕರ್ತರ ಸಭೆಯಲ್ಲಿ ರೇವಣ್ಣ ಚಾಲೆಂಜ್ ಮಾಡಿರೋದು ರಾಜಕೀಯ ವಲಯದಲ್ಲಿ ಭಾರಿ ಸದ್ದು ಮಾಡುತ್ತಿದೆ. ಖುಷ್ವಂತ್ ರಿಪಬ್ಲಿಕ್ ಕನ್ನಡ, ಹಾಸನ.
ಜೈಲು ಬೇಲು ಅಂತ ಓಡಾಡ್ತಿದ್ದಂತಹ HD ರೇವಣ್ಣ ಈಗ ಮೌನ ಮುರಿದಿದ್ದಾರೆ ಅಂತ. ಮುಗುಮ್ಮಾಗಿದ್ರು, ಅರೆ ರೇವಣ್ಣ ಹಿಂಗ್ ಸುಮ್ಮನಿರಕ್ ಸಾಧ್ಯನಾ ಅಂತ ಈಗ ಮಾತಾಡಿದ್ದಾರೆ. ನಾನು HD ದೇವೇಗೌಡರ ಮಗನೇ ಅಲ್ಲ, ಇದಕ್ಕೆ ಸೇಡ್ ತೀರಿಸ್ಕೊಳ್ದಿದ್ರೆ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ HD ರೇವಣ್ಣ ನೋಡಿ. ಪ್ರಜ್ವಲ್ಗೂ ಗೊತ್ತಾಗಲ್ಲ, ಒಳ್ಳೆ ಹುಡುಗ. ನನ್ನ ಕೈ ಸಿಕ್ಕಲ್ಲ ಎಲ್ಲೂ ತಗೊಳ್ಳು. ನಾನು ಬಡ್ಡಿ ಸಹಿತ ನಮ್ಮ ಕಾರ್ಯಕ್ರಮ ದೇವರು ಮಗ. ನನ್ನ ಮಗ ಅಮಾಯಕ, ನಾನು ಯಾರನ್ನು ಬಿಡಲ್ಲ. ಜೆಡಿಎಸ್ ಸಭೆಯಲ್ಲಿ ರೇವಣ್ಣನ ರಣಭೀಕರ ಪ್ರತಿಜ್ಞೆ. ಬಡ್ಡಿ ಸಹಿತ ನಮ್ಮ ಕಾರ್ಯಕ್ರಮ ದೇವರು ಮಗ. ರೇವಣ್ಣ ಕಿಡ್ನಾಪ್ ಆರೋಪ ಹೊತ್ತ ವೀರ ರೇವಣ್ಣ ಮೊದಲ ಬಾರಿಗೆ ಮೌನ ಮುರಿದಿದ್ದಾರೆ. ಜೈಲಿಗೆ ಹೋಗಿ ಬಂದಾಗಿಂದ ಮಂಕಾಗಿದ್ದ ಹೊಳೆನರಸೀಪುರದ ಶಾಸಕ ಇದೀಗ ಕಾರ್ಯಕರ್ತರ ಸಭೆಯಲ್ಲಿ ಶಪಥ ಮಾಡಿದ್ದಾರೆ. ಅಪಮಾನದ ಬಡ್ಡಿ ಸಮೇತ ತೀರಿಸುತ್ತೇನೆ. ಮಾಜಿ ಪ್ರಧಾನಿ ದೇವೇಗೌಡರ ಮಗನೇ ಅಲ್ಲ. ಅದೇನೇನು ಯಾರ್ಯಾರು ಏನೇನು ಕರೀತಾರೆ, ನಾನು ಬಡ್ಡಿ ಸಹಿತ ನಮ್ಮ ಕಾರ್ಯಕ್ರಮ ದೇವರು ಮಗ. ಪ್ರಜ್ವಲ್ ಒಳ್ಳೆ ಹುಡುಗ, ಅವನಿಗೆ ಗೊತ್ತಾಗಿಲ್ಲ. ಏನೈತೆ ಕೆಲವನ್ನ ತಮ್ಮ ಪ್ರಜ್ವಲ್ಗೂ ಗೊತ್ತಾಗಲ್ಲ, ಒಳ್ಳೆ ಹುಡುಗ. ಅವ್ಯಾವರು 4-5 ಹಾಕಿರ್ತಾನೆ, ನಮ್ಮ ದುಡ್ಡು ಇಸ್ಕೊಂಡು ಎಲ್ಲ ನನ್ನ ಕೈ ಸಿಕ್ಕಲ್ಲ ಎಲ್ಲೂ ತಗೊಳ್ಳು. ಸ್ವಲ್ಪ ಒಂದು 3 ವರ್ಷ ಸುಮ್ಮನೆ. HK ಕುಮಾರಸ್ವಾಮಿ ಯಾರಿಗೆ ತೊಂದರೆ ಮಾಡಿದ್ದಾರೆ? ಕುಮಾರಸ್ವಾಮಿ ಕೆಲಸ ಮಾಡಿಲ್ವೇನ್ರಿ ಮುಂಚೆ? ಯಾರಿಗೆ ತೊಂದರೆ ಕೊಟ್ಟವ್ರಿ? ಅವರು ಈಗ ಯಾರು ಇನ್ಯಾರು ಬೇರೆ ಸಮಾಚಾರ ಇದ್ದಿದ್ರೆ ಅವು ಹೊರಗಡೆ ಚೇರ್ ಹಾಕಿ 10 ವರ್ಷ ನಿಮ್ಮ ಮನೆ ಬಾಗಿಲಿಗೆ ಬರಲ್ಲ. 10 ವರ್ಷ ಅಂದರೆ ನಾವಿನ್ನೂ ಮತ್ತೆ ಬರಲ್ಲ ನಿಮ್ಮ ಮನೆ ಬಾಗಿಲಿಗೆ. ನನಗೆ ಇಷ್ಟೇ ಆಗ್ಬೇಕಾದ್ರೆ ನನಗೇನು ಇದು ಬೇಡ. ನಮ್ಮ ಕಾರ್ಯಕರ್ತರಿಗೆ ಯಾರಿಗೆ ನೋವಾಗುತ್ತೆ. ಕಾರ್ಯಕರ್ತರ ಸಭೆಯಲ್ಲಿ ರೇವಣ್ಣ ಚಾಲೆಂಜ್ ಮಾಡಿರೋದು ರಾಜಕೀಯ ವಲಯದಲ್ಲಿ ಭಾರಿ ಸದ್ದು ಮಾಡುತ್ತಿದೆ. ಖುಷ್ವಂತ್ ರಿಪಬ್ಲಿಕ್ ಕನ್ನಡ, ಹಾಸನ. ಜೈಲು ಬೇಲು ಅಂತ ಓಡಾಡ್ತಿದ್ದಂತಹ HD ರೇವಣ್ಣ ಈಗ ಮೌನ ಮುರಿದಿದ್ದಾರೆ ಅಂತ. ಮುಗುಮ್ಮಾಗಿದ್ರು, ಅರೆ ರೇವಣ್ಣ ಹಿಂಗ್ ಸುಮ್ಮನಿರಕ್ ಸಾಧ್ಯನಾ ಅಂತ ಈಗ ಮಾತಾಡಿದ್ದಾರೆ. ನಾನು HD ದೇವೇಗೌಡರ ಮಗನೇ ಅಲ್ಲ, ಇದಕ್ಕೆ ಸೇಡ್ ತೀರಿಸ್ಕೊಳ್ದಿದ್ರೆ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ HD ರೇವಣ್ಣ ನೋಡಿ. ಪ್ರಜ್ವಲ್ಗೂ ಗೊತ್ತಾಗಲ್ಲ, ಒಳ್ಳೆ ಹುಡುಗ. ನನ್ನ ಕೈ ಸಿಕ್ಕಲ್ಲ ಎಲ್ಲೂ ತಗೊಳ್ಳು. ನಾನು ಬಡ್ಡಿ ಸಹಿತ ನಮ್ಮ ಕಾರ್ಯಕ್ರಮ ದೇವರು ಮಗ. ನನ್ನ ಮಗ ಅಮಾಯಕ, ನಾನು ಯಾರನ್ನು ಬಿಡಲ್ಲ. ಜೆಡಿಎಸ್ ಸಭೆಯಲ್ಲಿ ರೇವಣ್ಣನ ರಣಭೀಕರ ಪ್ರತಿಜ್ಞೆ. ಬಡ್ಡಿ ಸಹಿತ ನಮ್ಮ ಕಾರ್ಯಕ್ರಮ ದೇವರು ಮಗ. ರೇವಣ್ಣ ಕಿಡ್ನಾಪ್ ಆರೋಪ ಹೊತ್ತ ವೀರ ರೇವಣ್ಣ ಮೊದಲ ಬಾರಿಗೆ ಮೌನ ಮುರಿದಿದ್ದಾರೆ. ಜೈಲಿಗೆ ಹೋಗಿ ಬಂದಾಗಿಂದ ಮಂಕಾಗಿದ್ದ ಹೊಳೆನರಸೀಪುರದ ಶಾಸಕ ಇದೀಗ ಕಾರ್ಯಕರ್ತರ ಸಭೆಯಲ್ಲಿ ಶಪಥ ಮಾಡಿದ್ದಾರೆ. ಅಪಮಾನದ ಬಡ್ಡಿ ಸಮೇತ ತೀರಿಸುತ್ತೇನೆ. ಮಾಜಿ ಪ್ರಧಾನಿ ದೇವೇಗೌಡರ ಮಗನೇ ಅಲ್ಲ. ಅದೇನೇನು ಯಾರ್ಯಾರು ಏನೇನು ಕರೀತಾರೆ, ನಾನು ಬಡ್ಡಿ ಸಹಿತ ನಮ್ಮ ಕಾರ್ಯಕ್ರಮ ದೇವರು ಮಗ. ಪ್ರಜ್ವಲ್ ಒಳ್ಳೆ ಹುಡುಗ, ಅವನಿಗೆ ಗೊತ್ತಾಗಿಲ್ಲ. ಏನೈತೆ ಕೆಲವನ್ನ ತಮ್ಮ ಪ್ರಜ್ವಲ್ಗೂ ಗೊತ್ತಾಗಲ್ಲ, ಒಳ್ಳೆ ಹುಡುಗ. ಅವ್ಯಾವರು 4-5 ಹಾಕಿರ್ತಾನೆ, ನಮ್ಮ ದುಡ್ಡು ಇಸ್ಕೊಂಡು ಎಲ್ಲ ನನ್ನ ಕೈ ಸಿಕ್ಕಲ್ಲ ಎಲ್ಲೂ ತಗೊಳ್ಳು. ಸ್ವಲ್ಪ ಒಂದು 3 ವರ್ಷ ಸುಮ್ಮನೆ. HK ಕುಮಾರಸ್ವಾಮಿ ಯಾರಿಗೆ ತೊಂದರೆ ಮಾಡಿದ್ದಾರೆ? ಕುಮಾರಸ್ವಾಮಿ ಕೆಲಸ ಮಾಡಿಲ್ವೇನ್ರಿ ಮುಂಚೆ? ಯಾರಿಗೆ ತೊಂದರೆ ಕೊಟ್ಟವ್ರಿ? ಅವರು ಈಗ ಯಾರು ಇನ್ಯಾರು ಬೇರೆ ಸಮಾಚಾರ ಇದ್ದಿದ್ರೆ ಅವು ಹೊರಗಡೆ ಚೇರ್ ಹಾಕಿ 10 ವರ್ಷ ನಿಮ್ಮ ಮನೆ ಬಾಗಿಲಿಗೆ ಬರಲ್ಲ. 10 ವರ್ಷ ಅಂದರೆ ನಾವಿನ್ನೂ ಮತ್ತೆ ಬರಲ್ಲ ನಿಮ್ಮ ಮನೆ ಬಾಗಿಲಿಗೆ. ನನಗೆ ಇಷ್ಟೇ ಆಗ್ಬೇಕಾದ್ರೆ ನನಗೇನು ಇದು ಬೇಡ. ನಮ್ಮ ಕಾರ್ಯಕರ್ತರಿಗೆ ಯಾರಿಗೆ ನೋವಾಗುತ್ತೆ. ಕಾರ್ಯಕರ್ತರ ಸಭೆಯಲ್ಲಿ ರೇವಣ್ಣ ಚಾಲೆಂಜ್ ಮಾಡಿರೋದು ರಾಜಕೀಯ ವಲಯದಲ್ಲಿ ಭಾರಿ ಸದ್ದು ಮಾಡುತ್ತಿದೆ. ಖುಷ್ವಂತ್ ರಿಪಬ್ಲಿಕ್ ಕನ್ನಡ, ಹಾಸನ.